ಇಷ್ಟು ಯಶಸ್ಸನ್ನ ಸಾಧಿಸಿದ್ದೇನೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಂತ ನಾನೆಂದು ಕೈಕಟ್ಟಿ ಕುಳಿತವನಲ್ಲ. ಸಾಧನೆಯ ಹಾದಿಯನ್ನೇ ಗುರಿಯಾಗಿಸಿಕೊಂಡು ಸಾಧಿಸಿದವನು. ಹೀಗೆ ಹಿಂದಿನದನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ನಿತ್ಯಾನ್ನಿಕವನ್ನ ಪೂರೈಸಿ ಸಭಾ ಮಂಟಪದಲ್ಲಿ ಯಾರದು ಭೀಷಣದ ರಕ್ತಸಿಯೋರ್ವಳು ರಕ್ತಸಿಕ್ತವಾದ ದೇಹದಿಂದ ದುರ್ಗಂಧವನ್ನ ಬೀರುತ್ತಾ ಇತ್ತಸಾಗಿ ಬರುತ್ತಿದ್ದಾಳಲ್ಲ, ಯಾರು ಎಂದು ಪರೀಕ್ಷಿಸೆ. ನನ್ನ ತಂಗಿ ಶೂರ್ಪನಖಿ ಅಲ್ಲವೇ? ಸಭೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನೇರವಾಗಿ ಅವಳಲ್ಲಿಗೆ ಹೋಗಿ ವಿಚಾರಿಸುತ್ತೇನಂತೆ. ವಿಕಾರವಾದ ಸ್ವರದಲ್ಲಿ ಕೊಬ್ಬಿಡುತ್ತಾ ಬರುತ್ತಾ ಇದೆಯಾ? ಮೂಗಿನ ಭಾಗದಿಂದ ಕಿವಿಯ ಭಾಗದಿಂದ ರಕ್ತ ಸೋರುತ್ತಾ ಇದೆ. ನಿನ್ನ ಮೂಗು ಕಿವಿಗಳನ್ನ ಯಾರೋ ಕತ್ತರಿಸಿದ ಹಾಗೆ ತೋರಿಸುತ್ತಾ ಇದೆ. ಈ ರಾವಣೇಶ್ವರನ ಒಬ್ಬಳು ತಂಗಿಯನ್ನ ಮುಟ್ಟುವ ಧೈರ್ಯ ಯಾರಿಗಿದೆ ಈ ಪ್ರಪಂಚದಲ್ಲಿ? ನಿನ್ನನ್ನ ನೋಡಿ ಮರುಕ ಉಂಟಾಗುತ್ತಾ ಇದೆ ತಂಗಿ. ಇದಕ್ಕೆಲ್ಲ ಕಾರಣರು ಯಾರು? ಕೇಳನ್ನು ನಿನ್ನೊಳು ಮಾನಭಂಗದ ಪರಿಯ ಕೇಳನ್ನು ನಿನ್ನೊಳು ಮಾನಭಂಗದ ಪರಿಯ ಮಾನಭಂಗದ ಪರಿಯ ಬೇಡಲೆ ನಿನ್ನ ಧರೆಯೊಳಗೆ ಬೇಡಲೆ ನಿನ್ನ ಧರೆಯೊಳಗೆ ಹಾಡಿರುವೆನೆಂದು ಗಡು ಸಂಭವಿಸಿದ ಮಹಾಸ್ಯ ಭೂಳಿಗವನ್ನೊರವೆ ವಿಸ್ತರಿಸಿ ಸಂಭವಿಸಿದ ಮಹಾಸ್ಯ ಭೂಳಿಗವನ್ನೊರವೆ ವಿಸ್ತರಿಸಿ ಅಣ್ಣ ಜನಸ್ಥಾನಕ್ಕೆ ಕಳುಹಿದೆ. ಕರದೂಷಣ ಕೃಷಿರಾಜಿಗಳನ್ನ 14,000 ರಕ್ಕಸರನ್ನ ನನ್ನ ಬೆಂಬಲಕ್ಕಾಗಿ ಕಳುಹಿದ್ದೇನೆ ಎಂಬ ಹೆಗ್ಗಳಿಕೆ ನಿನ್ನ. ಹೌದು, ಇಷ್ಟೆಲ್ಲ ಇದ್ದರೂ ಸಹ ಈ ನಿನ್ನ ತಂಗಿಗೆ ಅಪಮಾನವಾಗಿ ಹೋಯಿತಲ್ಲ. ಜೀವವನ್ನ ತೊರೆಯಬೇಕು ಎಂದು ಯೋಚಿಸಿದೆ. ಜೀವವೇ ಬೇಡ ಎಂದು ಒಂದು ನಿರ್ಧಾರಕ್ಕೆ ಬಂದೆ. ಅಣ್ಣ, ಇಲ್ಲಿ ನಡೆದಂತಹ ಎಲ್ಲ ವಿಷಯವನ್ನ ನಿನ್ನಲ್ಲಿ ಅರುಹುವುದು ನನ್ನ ಧರ್ಮವೆಂದು ಅಪಹಾಸ್ಯಕ್ಕೀಡಾದಂತಹ ಈ ಶರೀರವನ್ನ ಹೊತ್ತು ಇಲ್ಲಿಗೆ ಬಂದಿದ್ದೇನಣ್ಣ. ನಿನ್ನ ಇಂತಹ ಸ್ಥಿತಿಗೆ ಕಾರಣ ನಾನು. ಅಣ್ಣ, ದಶರಥನ ಸುತರಾದ ರಾಮ ಲಕ್ಷ್ಮಣರೆಂಬ ಬಾಲಕರು
ಪರೀಕ್ಷಿಸಿದ್ದೇನೆ. ಹ್ಮ್. ಅಸಾಮಾನ್ಯ ಸಾಹಸಿಗರವರು. ಈ ಧರೆಯಲ್ಲಿ ಅವರನ್ನ ಮೀರಿಸುವ ವ್ಯಕ್ತಿಗಳೇ ಇಲ್ಲ ಎಂಬ ನಿರ್ಣಯಕ್ಕೂ ಬಂದಿದೆ ನನ್ನ. ಹಾ. ಅಷ್ಟೇ ಅಲ್ಲ, ರಾಮನೆಂಬಾತನಿಗೆ ರಾಜಸುಗಳು ವಸತಿ. ರಾಮನೆಂಬಾತನಿಗೆ ರಾಜಸುಗಳು ವಸತಿ. ಕಾಮನರ ಗಿಣಿಯಂತೆ ತರುಣಿಯೇ. ಕಾಮನರ ಗಿಣಿಯಂತೆ ತರುಣಿಯೇ. ಕಾಮಿನಿಯ ಕಣ್ಣು ಮರುಳಾಗದವಯಾರುಂಟು. ಆ ಕಾಮಿನಿಯ ಕಣ್ಣು ಮರುಳಾಗದವಯಾರುಂಟು ಯಾರುಂಟು. ಭೂಮಿಯಳು ನೋಡಿಲ್ಲವಳಿಗೆ. ಈ ಭೂಮಿಯಳು ನೋಡಿಲ್ಲ ಇವಳಿಗೆ. ಅಣ್ಣ, ಅಲ್ಲಿ ರಾಮಲಕ್ಷ್ಮಣರಿಬ್ಬರೇ ಇರುವುದಲ್ಲ. ಹಾ. ಅವರಿಬ್ಬರೇ ಇದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಾ ಇರಲಿಲ್ಲ. ಮತ್ತೆ ಹಿರಿಯವನಾದ ರಾಮನಿಗೆ ಹಾ. ಸುಂದರವಾದ ಹೆಂಡತಿ ಇದ್ದಾಳಣ್ಣ. ಓಹೋ. ಅವಳ ಕುರಿತಾಗಿ ಹೇಳುವುದಾದರೆ ಕಾಮನರಗಿಣಿಯಂತೆ ತೋರುವ ಹಾ. ಅವಳ ಸೌಂದರ್ಯಕ್ಕೆ ಸರಿಸಮಾನರಾದವರು ಯಾರೂ ಇಲ್ಲ. ಹ್ಮ್. ಹೆಣ್ಣಾದ ನಾನೇ ಅವಳ ಸೌಂದರ್ಯಕ್ಕೆ ಮನಸೋದೆ. ಹಾ. ಕಮಲದ ದಳದಂತಹ ಕಣ್ಣುಗಳು, ಓ. ಸಂಪಿಗೆಯ ನಾಸಿಕ, ಹ್ಮ್. ತೊಂಡೆ ಹಣ್ಣಿನಂತಹ ತುಟಿ, ಹಾ. ಒಟ್ಟಾರೆ ಸುಂದರವಾದ ಮುಖ ಕಮಲ. ಹ್ಮ್. ಅಣ್ಣ, ಹಾ. ಶಂಖದಂತಹ ಕೊರಳು, ಓಹೋ. ಸಿಂಹ ಕಟಿ, ಹ್ಮ್. ಹಂಸನಡಿಗೆ, ನಾಗವೇಣಿ. ಹಾ. ಇಂಥ ಚಂದುಳಿ ಚಲುವೆಯೆಂದು ಹುಡುಕಿದರೂ ಸಿಗಲಿಕ್ಕಿಲ್ಲ ಅಣ್ಣ. ಹಾ. ಅಣ್ಣ, ಹ್ಮ್. ಈ ಚಂದದ ಗೊಂಬೆ ಅಲ್ಲಿ ಇರಬೇಕಾದದಲ್ಲ, ಹಾ. ನನ್ನಣ್ಣ ರಾವಣೇಶನ ಪಕ್ಕದಲ್ಲಿದ್ದರೆ ಹಾ. ಅವಳ ಸೌಂದರ್ಯಕ್ಕೂ ಒಂದು ಬೆಲೆ. ಹ್ಮ್. ಇನ್ನು ನನ್ನಣ್ಣನ ಗತ್ತು ಗಾಂಭೀರ್ಯಕ್ಕೊಂದು ಶೋಭೆ ಎಂದು ಹ್ಮ್. ಅವಳನ್ನ ಹೊತ್ತು ತರುವುದಕ್ಕಾಗಿ ಹಾ. ಕೈ ಎತ್ತಿದ್ದೆ ಅಂತಡ. ಹಾ. ಅಣ್ಣ, ಲಕ್ಷ್ಮಣನನ್ನ ಕಿವಿ ಮೂಗನೆಲ್ಲ ಕತ್ತರಿಸಿ ಬಿಟ್ಟನಣ್ಣ. ಓಹೋ. ಅಷ್ಟೇ ಅಲ್ಲ, ಹ್ಮ್. ಕರದೂಷಣ ತ್ರಿಶಿರಾದಿಗಳನ್ನ 14,000 ರಕ್ಕಸರನ್ನ ಕೊಂದು ಹಾ. ನಿನ್ನ ಅಧೀನದಲ್ಲಿರುವ ಪಂಚವಟಿಯನ್ನ ಋಷಿಮುನಿಗಳಿಗೆ ದಾನವಾಗಿ ನೀಡಬಿಟ್ಟರಣ್ಣ. ಓಹೋ. ಅದರ ಕುರಿತಾಗಿ ಚಿಂತೆ ಇಲ್ಲ. ಹಾ. ಎಲ್ಲವೂ ಹೋಗಲಿ, ಹ್ಮ್. ಏನೇ ಆಗಲಿ, ಆದರೆ ಆ ಜಾನಕಿಯನ್ನ ನೀನು ಹೊಂದಬೇಕಣ್ಣ. ಹ್ಮ್. ಈ ಘನ ಉದ್ದೇಶವನ್ನ ಹೊತ್ತು ಹೋದಂತಹ ನನಗೆ ಹ್ಮ್. ಈ ರೀತಿಯಾದಂತ ಅವಸ್ಥೆ ಮಾಡಿ ಕಳಿಸಿದರಲ್ಲ ಅಣ್ಣ. ನಾನು ನನಗಾಗಿ ಹೋದದಲ್ಲ, ನಾನು ನಿನಗಾಗಿ ಹೋದದ್ದು. ಓಹೋ. ಅಣ್ಣ, ಹ್ಮ್. ನಾನು ನನಗಾಗಿ ಹೋದದ್ದಲ್ಲ, ನಾನು ನಿನಗಾಗಿ ಹೋದದ್ದಣ್ಣ. ಈ 7 ಲೋಕವನ್ನ ಗಡಗಡ ನಡಗಿಸಬಲ್ಲ ಹಾ. ದಶಕಂಠನ ಸಹೋದರಿಗೆ ಹಾ. ದಶರಥ ನಂದನನಿಂದಾದ ಅವಮಾನಕ್ಕೆ ನೀನು ಸೇಡು ತೀರಿಸಿಕೊಳ್ಳಲೇಬೇಕಣ್ಣ. ಹಾ. ಆ ಮಾಲಿನಿಯನ್ನ ಕರೆತಂದು ಹ್ಮ್. ನನ್ನ ಅತ್ತಿಗೆಯನ್ನಾಗಿ ನಿನ್ನ ಪಕ್ಕದಲ್ಲಿ ರಾರಾಜಿಸುವುದನ್ನ ನಾನು ನೋಡಬೇಕಣ್ಣ. ಹಾ. ಆ ಮಾಲಿನಿಯನ್ನ ಕರೆತಾರಣ್ಣ. ಅಂಥ
ಸೊಬಗೇನೆ ಕಾಂತೆಯರೋಳು ಮಂಡೋದರಿಗಿಂತ ಸೊಬಗೇನೆ 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 ಹೆಣ್ಣಾದ ನೀನೇ ಇನ್ನೊಂದು ಹೆಣ್ಣಿನ ಕುರಿತಾಗಿ ಇಷ್ಟು ಗುಣಗಾನವನ್ನ ಮಾಡುತ್ತಿದ್ದೀಯಾ ಅಂತಾದ್ರೆ ಅವಳು ನಿಜವಾಗಿಯೂ ಸೌಂದರ್ಯದ ಗಣಿಯೇ ಆಗಿರಬಹುದು. ಆದರೂ ನಿನ್ನಂತಿಗೆ ಮಂಡೋದರಿಗಿಂತ ಸುಂದರಿಯೇನೆ. ನನ್ನ ಹೆಂಡತಿ ಮಂಡೋದರಿಯೂ ಕೂಡ ಅತ್ಯಂತ ಸೌಂದರ್ಯವತಿ, ಗುಣವತಿಯೂ ಹೌದು. ನೀನು ಹೇಳಿದ ಆದಾಮನ ಮಡದಿ ಜಾನಕಿ ನನ್ನ ಹೆಂಡತಿಯ ಸೌಂದರ್ಯವನ್ನ ಮೀರಿಸಬಲ್ಲಳೇನೆ. ಅಣ್ಣ ತರಬೇಗ ತರುಣಿಯಳ ಕಾಮನ ಮುಂಗೈ ಅರಗಿಣಿ ಅಂತಿಹರ
ಮಂಗೈ ಅರಗಿಣಿ ಅಂತಿಹಳ ಕಾಮನ ಮಂಗೈ ಅರಗಿಣಿ ಅಂತಿಹಳ
ಮಲ್ಲಿಗೆ ಪರಿಮಳಿಸುವ ಮೈಯ ಮಲ್ಲಿಗೆ ಪರಿಮಳಿಸುವ ಮೈಯ ವರಕಲಿ ಗಮನಿಯ ವರಕಲಿ ಗಮನಿಯ ವರಕಲಿ ಗಮನಿಯ ತರಬೇಕು ತರುಣಿಗಳ ಅರಗಿಣಿಯಂತಿಹಳ ಕಾಮನ ಮುಂಗೈ ಅರಗಿಣಿ ಅಂತಿಹಳ ಮಲ್ಲಿಗೆ ಪರಿಮಳಿಸುವ ಮೈಯ ಮಲ್ಲಿಗೆ ಪರಿಮಳಿಸುವ ಮೈಯ ವರಕರಿ ಗಮನೆಯ ಪರಿಗಮನೆಯ ವರಕರಿ ಗಮನೆಯ ತರಬೇಕು ಕರುಣಿಯಳ ಕಾಮನ ಮುಂಗೈ
ಅರಗಿಣಿಯನ್ನು ತಿಹಳ ಕಾಮನಮುಗೈ ಅರಗಿಣಿ ಅಂತಿಹಳ ಕಾಮನಮುಗೈ ಅರಗಿಣಿ ಅಂತಿಹಳ ಆ ಜಾನಕಿಯ ಕುರಿತಾಗಿ ನಾನು ಇಷ್ಟು ಹೇಳಿದರು ನಿನಗೆ ಅನುಮಾನವೇ? ನನ್ನ ಮಡದಿ ಮಂಡೋದರಿಗಿಂತಲೂ ಚಲುವೆಯೇ ಎಂದು ಪ್ರಶ್ನಿಸುತ್ತಾ ಇದ್ದೀಯಾ? ಹೌದು. ಅಣ್ಣ, ಅವಳ ಕುರಿತಾಗಿ ಹೇಳುವುದಾದರೆ ವಿಶಾಲವಾದ ಹಣೆ, ಹಣೆಯ ಮೇಲೆ ತೂಗಾಡುವ ಉಂಗುರುಳು, ಕಾಮನ ಬಿಲ್ಲಿನಂತಹ ಮೀನನಯನ. ಅಣ್ಣ, ಆ ಕೆನ್ನೆಂದರೆ ಮಾವಿನ ಹೋಳಣ್ಣ, ಮಲ್ಲಿಗೆಯ ಪರಿಮಳವನ್ನ ಸೂಸುವ ಮಣಿಮುಕ್ತಾಂತಿಯನ್ನ ಹೊಂದಿದ ಧ್ವಜದ ಮನೆಯಾಟೆ. ಇಂತಹ ಚಲುವೆ ಈ 7 ಲೋಕದಲ್ಲಿ ಹುಡುಕಿದರೂ ಸಿಗಲಿಕ್ಕಿಲ್ಲ. ಇಂಥದೊಂದು ಸ್ತ್ರೀರತ್ನ ನಿನ್ನಲ್ಲಿ ಇಲ್ಲ ಅಂತಾದರೆ ಅದು ನಿನ್ನಲ್ಲಿ ಕೊರತೆಯಾಗಿ ಕಾಣಬಹುದು. ಹಾಗಾಗಿ ಆ ಮಾನಿನಿಯನ್ನ ಕರೆತಂದು ಸಿಂಹಾಸನದ ಮೇಲೆ ಅವಳ ಪಕ್ಕ ಕುಳಿತ ಚಂದವನ್ನ ನೋಡಿದಲ್ಲಿಗೆ ನನ್ನ ಅವಮಾನ, ನೋವು ಎಲ್ಲ ಗೌರವವಾಗಿ ಹೋಗುತ್ತದೆ. ಅದನ್ನೆಲ್ಲ ನಾನು ಮರೆತೇನೆ. ಅಣ್ಣ, ಆ ಮಾನಿನಿಯನ್ನ ಕರೆತಾರಣ್ಣ. ತಂಗಿಯ ಸವಿನುಡಿಯು ಕೇಳು
ತಂಗಿಯ ಸವಿ ನುಡಿಯ ಕೇಳಿ ಅಂಗಜನ ಶರದಾಗಿ ರಾವಣ ಭ್ರಮೆಗೊಂಡು ಅಂಗಜನ ಶರದಾಗಿ ರಾವಣ ಭ್ರಮೆಗೊಂಡು ಅಂಗನೆ ಮಂಡೋದರಿಗೆ ಸಂಗತಿಯ ಅರುಹಿ ಹೋಗಿದ ಕರೆದೆಂದು ಅಂಗಜನ ಶರತಾಗಿ ರಾವಣ ಭ್ರಮೆಗೊಂಡು ತಂಗಿ, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಅವಳನ್ನ ಕರೆತರದೇ ಇರಲಾರೆ. ನನಗಾಗಿ ಅದೆಷ್ಟು ನೋವು ಅವಮಾನಗಳನ್ನ ನೀನು ಅನುಭವಿಸಿಬಿಟ್ಟೆ. ಹೌದಣ್ಣ. ಚಿಂತಿಸುವ ಅಗತ್ಯವಿಲ್ಲ. ಅಣ್ಣ ನಿನ್ನ ದೇಹಕ್ಕಾದಂತಹ ಗಾಯಗಳಿಗೆ ಉಪಚಾರಗಳನ್ನು ಮಾಡಿಸಿಕೊ. ಅಣ್ಣ ಮನಸ್ಸಿಗಾದ ಗಾಯಕ್ಕೆ ಉಪಚಾರವನ್ನ ನಾನು ಮಾಡುತ್ತೇನೆ. ನಾನು ನನಗಾಗಿ ಓದದಲ್ಲ ಅಣ್ಣ, ನಿನಗಾಗಿ ಓದದ್ದು. ನೀನಿನ್ನು ಚಿಂತಿಸುವ ಅಗತ್ಯವೇ ಇಲ್ಲ. ನಿಶ್ಚಿಂತೆಯಿಂದಿರು. ಹಾಗೆ ಆಗಲಿ ಅಣ್ಣ. ಆ ತಂಗಿಯ ಬಾಯಲ್ಲಿ ಜಾನಕಿಯ ಕುರಿತಾದ ವರ್ಣನೆಯನ್ನ ಕೇಳುತ್ತಿದ್ದ ಹಾಗೆ ಅಂಗಜನ ಶರವೊಂದು ಬಂದು ಬಡಿದ ಅನುಭವ ನನಗೆ. ಆ ಸೀತೆಯನ್ನ ಕರೆತರಲೇಬೇಕು. ನನ್ನ ಸತಿಯಾದ ಮಂಡೋದರಿಯಲ್ಲಿ ವಿಷಯವನ್ನ ಅರುವುದಕ್ಕೆ ನೇರವಾಗಿ ಅಂತಃಪುರದತ್ತ ತೆರಳುತ್ತೇನಂತೆ. ಮಂಡೋದರಿ, ಓ ಮಂಡೋದರಿ, ಶುಭವಾಗಲಿ, ಎದ್ದೇಳು. ನಿನ್ನಲ್ಲಿ ಒಂದು ವಿಶೇಷವಾದ ವಿಷಯವನ್ನು ಹೇಳುವುದಕ್ಕಾಗಿ ನಿನ್ನ ಅಂತಃಪುರದವರೆಗೆ ಬಂದೆ. ಸ್ವಾಮಿ, ನಿಮ್ಮನ್ನು ಕಂಡಾಗಲೇ ನಾನಂದುಕೊಂಡೆ, ಎಂದಿನಂತಲ್ಲ ಇಂದೇನೋ ವಿಶೇಷವಿದೆ. ನಿಮ್ಮ ಮುಖಮಂಡಲವು ಸಾಗರಿಂದ ಅರಳಿ ನಿಂತಿದೆ. ಏನು ವಿಶೇಷ ಸ್ವಾಮಿ? ಘನ
ಲಂಕೆಯ ಸೌಭಾಗ್ಯ ದೇವತೆ ನೀನು ಎಂದರೆ ತಪ್ಪಲ್ಲ. ನಿನ್ನ ತಂದೆ ಮಯ್ಯ 1000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಪ್ರಸಾದ ರೂಪದಲ್ಲಿ ನಿನ್ನನ್ನು ಪಡೆದನಂತೆ. ಅಂತಹ ವಿಶೇಷವಾದ ಹುಟ್ಟು ನಿನ್ನದು. ನಿನ್ನಲ್ಲಿ ನನ್ನ ಮನದ ಇಂಗಿತವನ್ನ ಬಿತ್ತರಿಸುವುದಕ್ಕಾಗಿ ಬಂದಿದ್ದೇನೆ ಸ್ವಾಮಿ. ಧರವಲ್ಲ ಕಾದ ಧರವಲ್ಲ ಹರವಲ್ಲವಿದು ಲೋಕಮಾತೆ ಜಾನಕಿಯ ಹರವಲ್ಲವಿದು ಲೋಕಮಾತೆ ಜಾನಕಿಯ ನಾರಾಯಣ ಸ್ವಾಮಿ ಆ ರಾಮಚಂದ್ರ ಚಾರು ಲಕ್ಷ್ಮಣನ ಮಾತನೆ ಉಲಗೇಂದ್ರ ಚಾರು ಲಕ್ಷ್ಮಣ ಎಂಬ ಮಾತನೆ ಉಲಗೇಂದ್ರ ನಾರಿ ಜಾನಕಿ ಎಂಬಳಾಗೆ ಲಕ್ಷ್ಮೀ ದೇವಿ ನಾರಿ ಜಾನಕಿ ಎಂಬಳಾಗೆ ಲಕ್ಷ್ಮೀ ದೇವಿ ಮಂಡೋದರಿ, ಒಂದು ವಿಷಯದ ಕುರಿತಾಗಿ ಒಮ್ಮೆ ನಿರ್ಧರಿಸಿದ ಅಂತಾದರೆ ವಿಶ್ರಮಿಸುವವನಲ್ಲ ಈ ವಿಶ್ರವತು ಸುತ ರಾವಣ ಎನ್ನುವುದನ್ನ ನೀನೂ ಬಲ್ಲೆ. ಜನಕನಂದನೆಯಂತೆ ಸೀತೆ ಎಂಬುವಳಂತೆ ಪಂಚವಟಿಯ ಜನಸ್ಥಾನದಲ್ಲಿ ಬಂದು ನೆಲೆಸಿದ್ದಾಳಂತೆ. ನೋಡುವುದಕ್ಕೆ ತ್ರಿಪುರ ಸುಂದರಿಯಂತೆ. ನಾನವಳನ್ನ ಕರೆತಂದೆ ಅಂತಾದರೆ ನೀನವಳ ಜೊತೆ ಎರಕವಾಗಿರಬಲ್ಲೆಯ? ಪತಿದೇವ, ಏನು ನುಡಿಯುತ್ತಾ ಇದ್ದೀರಿ? ಹಾಗೆ ನೋಡಿದರೆ ಇದುವರೆಗೂ ನೀವು ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಕರೆತಂದಿದ್ದು ಹೌದು. ಅದರ ಬಗ್ಗೆ ಎಂದಿಗೂ ನಾನು ಆಕ್ಷೇಪ ಮಾಡಲೇ ಇಲ್ಲ. ಯಾಕಾಗಿ ನೀವು ಕರೆತಂದಿದ್ದು ಅಬಲೆಯರನ್ನೋ ಋಷಿ ಪತ್ನಿಯರನ್ನೋ ಆಗಿತ್ತು. ಆದರೆ ಇದು ತರವಲ್ಲ ಸ್ವಾಮಿ. ಲೋಕಮಾತೆಯಾದ ಜಾನಕಿಯನ್ನು ತರುವುದು ತರವಲ್ಲ. ಯಾಕೆ ಗೊತ್ತೇ? ಮಹಾಮಹಿಮನಾದ ಶ್ರೀಮನ್ ನಾರಾಯಣನೇ ರಾಮಚಂದ್ರನ ರೂಪದಲ್ಲಿ ಈ ಧರೆಯಲ್ಲಿ ಉದಿಸಿದ್ದಾನೆ. ದುಷ್ಟರನ್ನ ಮರ್ದಿಸಿ ಶಿಷ್ಟರನ್ನ ರಕ್ಷಿಸಿ
ಜಾನಕಿಯಾಗಿ ಅಯೋನಿಜೆಯಾಗಿ ಈ ಭುವಿಯಿಂದ ಎದ್ದು ಬಂದವಳಂತೆ. ಮಾತ್ರವಲ್ಲ, ಅಂತಹ ದೈವಾಂಶ ಸಂಭೂತರನ್ನ ಕಂಡು ನಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳಬೇಕೇ ಹೊರತು ನೀವು ಆಲೋಚಿಸಿದ ಯೋಚನೆ ಎಳ್ಳಷ್ಟು ಸರಿಯಲ್ಲ ಸ್ವಾಮಿ. ಅಷ್ಟಕ್ಕೂ ರಾಮ ಲಕ್ಷ್ಮಣರೇವರು ಎಂತಹ ವೀರರು ಬಲಾನ್ವಿತರು ಎನ್ನುವುದನ್ನು ನಿಮ್ಮ ತಂಗಿ ಶೂರ್ಪನಖಿ ಬಂದು ಹೇಳಿದಾಗಲೇ ನಾನರಿತುಕೊಂಡಿದ್ದೇನೆ. ಅವಳನ್ನ ರಕ್ಷಿಸಲಿಕ್ಕೆ ನೀವು ಜಗತ್ಸ್ಥಾನಕ್ಕೆ ಕಳುಹಿಸಿಕೊಟ್ಟಿದ್ದು ಯಾರನ್ನ? ಅಪ್ರತಿಮ ಬಲಶಾಲಿಗಳಾದಂತ ರಕ್ಕಸರನ್ನಲ್ಲವೇ? ಆಖರ, ದೂಷಣ, ತ್ರಿಶಿರಾದಿಗಳು. ಅವರ ಕತೆ ಏನಾಯಿತು ಎನ್ನುವುದನ್ನು ಮಾತ್ರವಲ್ಲ, 14,000 ರಕ್ಕಸರದ್ದು ಕೇವಲ 2 ಹುಡುಗರು ಹತಗಳಿಗಿದ್ದಾರೆ ಎನ್ನುವುದನ್ನು ನೀವು ಕೇಳಿ ತಿಳಿದವರಿದ್ದೀರಿ. ಕಣ್ಣಿಗೆ ಕಟ್ಟುವ ಹಾಗೆ ಶೂರ್ಪನಖಿ ವಿವರಿಸಿದ್ದಾಳಲ್ಲ. ಹೀಗಿರುವಾಗಲೂ ನೀವು ಅವರನ್ನ ಕೆಣಕುವುದಕ್ಕಾಗಲಿ ಆ ಸೀತಾಮಾತೆಯನ್ನು ತರುವುದಕ್ಕಾಗಲಿ ಹೋದಿರಿ ಅಂತಾದರೆ ನಿಮಗೂ ನಮ್ಮ ಲಂಕೆಗೂ ಕೇಡುಗಾಲ ಬಂತೆಂದೇ ಅರ್ಥ. ಬೇಡ ಸ್ವಾಮಿ, ಇದೋ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಆ ಸೀತಾಮಾತೆಯನ್ನು ಅನ್ಯ ದೃಷ್ಟಿಯಿಂದ ನೋಡಬೇಡಿ. ಅವಳನ್ನು ತರುವ ದುಸ್ಸಾಹಸ ಮಾಡಬೇಡಿ ಸ್ವಾಮಿ, ಮಾಡಬೇಡಿ. ವಲ್ಲಭೆ, ಯಾರ ಮುಂದೆ ಕುಳಿತು ಮಾತನಾಡುತ್ತಿದ್ದೀಯಾ ಎನ್ನುವುದರ ಗಮನ ನಿನಗಿರಲಿ. 14 ಲೋಕದ ಒಡೆಯ ನಾನಿರುವಾಗ, ನಾನೇ ಬ್ರಹ್ಮಾಂಡ ನಾಯಕನಾಗಿರುವಾಗ ನನ್ನನ್ನು ಮೀರಿಸುವ ದೇವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ನಿನಗೆ ಭ್ರಮೆಯಷ್ಟೇ. ಹುಲ್ಲೆ ಎಂದಾದರೂ ಘೋರ ಸಿಂಹವನ್ನು ಕೊಲ್ಲುವುದಕ್ಕೆ ಸಾಧ್ಯವೇ? ಆ ರಾಮನನ್ನೆದುರಿಗೆ ಹುಲ್ಲೆಗೆ ಸಮ. ಆತನಿಂದ ನನ್ನನ್ನೇನೂ ಮಾಡಲಿಕ್ಕಾಗದು. ನೀನು ಚಿಂತಿಸುವ ಅಗತ್ಯವಿಲ್ಲ ಸ್ವಾಮಿ. ಎಳ್ಳಿನಷ್ಟು ಕಿತ್ತು ಮನೆಗಳೆಲ್ಲ ಸುಡದೆ ನಿಲ್ಲುವುದುಂಟೆ. ಎಳ್ಳಿನಷ್ಟು ಕಿತ್ತು ಮನೆಗಳೆಲ್ಲ ಸುಡದೆ ನಿಲ್ಲುವುದುಂಟೆ. ಒಳ್ಳೆಯಲ್ಲಿ ಬುದ್ಧಿ ಕೆಡಬೇಡ ಕಾಣ. ಸ್ವಾಮಿ, ಸಿಂಹದ ಎದುರಿಗೆ ಹುಲ್ಲೆ ಎಂದು ಸಣ್ಣ ಪ್ರಾಣಿಯೇ ಆಗಿರಬಹುದು. ಆದರೆ ಎಳ್ಳಿನಷ್ಟು ಕಿಚ್ಚು ಕೂಡ ಸಣ್ಣದೆಂದು ಆರಿಸದೆ ಬಿಟ್ಟರೆ, ಅಲಕ್ಷ್ಯ ಮಾಡಿದರೆ ಇಡೀ ಮನೆಯನ್ನೇ ಸುಟ್ಟು ಕರಕಲು ಮಾಡಬಲ್ಲದು. ಹಾಗೆಯೇ ಸಾಮಾನ್ಯ ನರನೆನ್ನುವ ನೆಲದಲ್ಲಿ ರಾಮ ಲಕ್ಷ್ಮಣರೇವರನ್ನು ಎದುರು ಹಾಕಿಕೊಂಡು ಆ ಸೀತಾಮಾತೆಯನ್ನು ತರುವ ಯತ್ನ ಮಾಡಿದಿರಿ ಅಂತಾದರೆ ಈ ನಮ್ಮ ರಾಕ್ಷಸ ಕುಲದ ಔನ್ನತ್ಯವನ್ನು ಸಾಧಿಸುವಲ್ಲಿ ನಿಮ್ಮ ಪೂರ್ವಜರಾದಂತ ಮಾಲಿ ಸುಮಾಲಿಯರು ಮಾಡಿದ ಪ್ರಯತ್ನವೆಲ್ಲ ನೀರಿನಲ್ಲಿ ಮಾಡಿದ ಹೋಮದಂತಾಗುತ್ತದೆ ಸ್ವಾಮಿ. ನಮ್ಮ ನಾಶಕ್ಕೆ ನಾವೇ ದಾರಿದೀಪವಾಗಿ, ಆ ದೀಪವೇ ಒಂದಲ್ಲ ಒಂದು ದಿನ ಕಾಡ್ಗಿಚ್ಚಾಗಿ ಇಡೀ ಲಂಕೆಯನ್ನೇ ಸುಟ್ಟು ಭಸ್ಮವಾಗಿಸಬಲ್ಲದು. ಬೇಡ ಸ್ವಾಮಿ, ಒಳಿತಲ್ಲ ಈ ಬುದ್ಧಿ, ಬರಿದೆ ಕೆಡಬೇಡ ಕಾಂತ. ಮಂಡೋದರಿ, ನೀನ್ಯಾಕೆ ಸಾಮಾನ್ಯ ನರಮನುಷ್ಯರ ಹಾಗೆ ಯೋಚಿಸುವುದಕ್ಕೆ ಪ್ರಾರಂಭಿಸಿದ್ದೀಯ? ಹಾಗಲ್ಲದೆ ಹೋದರೆ ನಿನ್ನ ಪತಿ ರಾವಣೇಶ್ವರ ಏನು ಸಾಮಾನ್ಯದವನೇ? ಈ 7 ಲೋಕದ ಪಾರುಪತ್ಯವೇ ನನ್ನದ್ದಾಗಿರುವಾಗ ಆ ಹುಲುಮಾನವರಿಗೆಲ್ಲ ನಾನಂಜುವನೇನೆ? ಅಷ್ಟಕ್ಕೂ ಒಂದು ವಿಷಯದ ಕುರಿತಾಗಿ ಒಮ್ಮೆ ನಿರ್ಧರಿಸಿದೆ ಅಂತಾದರೆ ಅದನ್ನ ಸಾಧಿಸಿಯೇ ಬಿಡುವವನು ನಾನು. ಅಡಿಯ ಮುಂದಿನ ಸ್ವರ್ಗ, ಅಡಿಯ ಹಿಂದಿನ ನರಕ ಎನ್ನುವಂತಹ ತತ್ವಕ್ಕೆ ಬದ್ಧನಾದವನು ನಾನು. ಅದ್ಯಾರೇ ದೇವದೇವೋತ್ತಮರೇ ಬರಲಿ, ಅವರ್ಯಾರಿಂದಲೂ ನನ್ನನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಈ ಕುರಿತಾಗಿ ನಿರ್ಧಾರವನ್ನು ಕೈಗೊಂಡಾಗಿದೆ. ನಿನ್ನಲ್ಲರುವುದನ್ನು ಅರುಹಿದ್ದೇನೆ. ಮುಂದಿನದು ನನ್ನ ಮನಬಂದಂತೆ ನಡೆಯುತ್ತೇನೆ. ರಮಣ, ತಂದೆ ತಾಯಿಗಳಾಣೆ ನಿಮಗೆ ತಂದರೆ ಜಾನಕಿಯ ಮನೆಗೆ. ತಂದೆ ತಾಯಿಗಳಾಣೆ ನಿಮಗೆ ತಂದರೆ ಜಾನಕಿಯ ಮನೆಗೆ.
ಐಶ್ವರ್ಯವೆಲ್ಲ ಇಂದೆನ್ನ ರಮಣ ಒಂದು ಐಶ್ವರ್ಯವೆಲ್ಲ ಇಂದೆನ್ನ ರಮಣ ರಮಣ, ಇದೋ ತಂದೆ ತಾಯಿಗಳಾಣೆ ನಿಮಗೆ. ಆ ಜಾನಕಿಯನ್ನು ನೀವು ಕರೆತಂದಿರಿ ಅಂತಾದರೆ ಈ ಲಂಕೆ ಅಷ್ಟೈಶ್ವರ್ಯವು ಕುಂದಿ ಹೋಗುತ್ತದೆ, ಇದು ದಿಟ. ಹಾಗೆ ನನ್ನ ಮನ ನುಡಿಯುತ್ತಾ ಇದೆ, ಯಾವುದೋ ಶಕ್ತಿಯ ಪ್ರೇರಣೆಯಿಂದ ನನ್ನ ಬಾಯಿ ನುಡಿಯುತ್ತಾ ಇದೆ. ಬೇಡ ರಮಣ, ಸೀತೆಯನ್ನು ತರುವೆನೆಂಬ ಹಠ ಬೇಡ. ಹಠಬೇಡ ಎಂದು ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿದ್ದೀಯ. ಈ ರಾವಣನ ಅಸ್ತಿತ್ವ ಸ್ಥಾಪಿತವಾದದ್ದೇ ಹಠದಿಂದ. ಇಂದು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ ಅಂತಾದರೆ ನನ್ನಲ್ಲಿರುವ ಹಠ ಛಲಗಳೇ ಅದಕ್ಕೆ ಕಾರಣ. ನಿನ್ನಲ್ಲಿ ವಿಷಯವನ್ನ ಹೇಳುವುದನ್ನು ಹೇಳಿದ್ದೇನೆ, ಮುಂದಿನದು ನನ್ನ ಮನವನ್ನಂತೆ ನಡೆಯುತ್ತೇನೆ. ಅಷ್ಟೇ ಯಾಕೆ, ಹಿಂದೆ ನಮ್ಮವರ ಕೈಯಲ್ಲಿರುವಂತಹ ಸುವರ್ಣ ಲಂಕೆಯನ್ನು ಸಹಿತ ನನ್ನ ಹಠದಿಂದಲೇ ಸಾಧಿಸಿಕೊಂಡವನು ನಾನು. ನನ್ನ ಇಚ್ಛೆ ಇದ್ದಂತೆ ಆಗುತ್ತದೆ. ನಿನ್ನ ಅಭಿಪ್ರಾಯವನ್ನು ಕೇಳುವ ಅವಶ್ಯಕತೆ ನನಗಿಲ್ಲ. ಸ್ವಾಮಿ, ಈ ಸಂದರ್ಭದಲ್ಲಿ ನನ್ನದೊಂದು ನಿರ್ಧಾರ. ನೀವು ಅವಳನ್ನ ಕರೆದು ತಂದಿರಿ ಅಂತಾದರೆ ಅವಳೊಡನೆ ಎರಕವಾಗುವುದಕ್ಕೆ ನನಗೆ ಸಾಧ್ಯವಿಲ್ಲ. ಮಾತ್ರವಲ್ಲ, ಈ ನಮ್ಮ ಅಂತಃಪುರದೊಳಗೂ ಅವಳಿಗೆ ಪ್ರವೇಶವಿಲ್ಲ. ಹೆಚ್ಚೇನು, ಈ ನಮ್ಮ ಅರಮನೆಯ ಆವರಣದೊಳಗೂ ಅವಳನ್ನು ಕರೆತರುವಂತಿಲ್ಲ. ಮಿಕ್ಕೆಲ್ಲ ಆ ಶಿವನಿಚ್ಛೆ ಇದ್ದಂತಾಗಲಿ. ನೋಡೋಣ, ನನ್ನ ಹಠ ಗೆಲ್ಲುತ್ತದೋ ನಿನ್ನ ಛಲ ಗೆಲ್ಲುತ್ತದೋ ನೋಡೋಣ. ನೋಡೋಣ. ತಿಳಿದ ಬೇಗ ಬಡಪಡಿಸಿರೋಣ ರಾವಣ ಕೇಳದೆ ತನ್ನಯ ಮಾವ ಮಾರೀಕನ ಬಳಿಗೆ ಬಂದಿಂದೆಂದನು ಮಂಡೋದರಿಯ ಮಾತನ್ನ ಆಲಿಸುತ್ತಿದ್ದ ಹಾಗೆ ಗತಿಸಿ ಹೋದ ದಿನಗಳ ನೆನಪಾದದ್ದು ನನಗೆ. ಅದೆಲ್ಲವನ್ನ ನನ್ನಮ್ಮನಿಂದಲೇ ಕೇಳಿ ತಿಳಿದವನು ನಾನು. ನಾನು ಹುಟ್ಟುವಂತಹ ಸಂದರ್ಭದಲ್ಲಿ ಅಷ್ಟೈಶ್ವರ್ಯಗಳು ನನ್ನಲ್ಲಿತ್ತೋ ಇಲ್ಲವಲ್ಲ. ಕುಳಿತುಕೊಳ್ಳುವುದಕ್ಕೆ ಕಲ್ಲು, ಮಲಗುವುದಕ್ಕೆ ಹುಲ್ಲು ಹಾಸಿಗೆ, ಹರಿದ ಗೆಲ್ಲಿಗೆ ಹರಿದ ಸೀರೆಯನ್ನು ಕಟ್ಟಿ ತೂಗುತ್ತಿದ್ದಳಂತೆ ನಮ್ಮಮ್ಮ ಕೈಕಸೆ. ಅಷ್ಟು ದರಿದ್ರ ಜೀವನವನ್ನು ಸಾಗಿಸಿದವರು ನಾವು. ಮಂಡೋದರಿ ಹೇಳಿದಳಲ್ಲ, ಅಷ್ಟೈಶ್ವರ್ಯವನ್ನ ಕಳೆದುಕೊಳ್ಳುತ್ತೀರಿ. ಎಷ್ಟು ಕಳೆದುಕೊಂಡರು ಅಂತಹ ದುಸ್ಥಿತಿಗೆ ನಾನು ತಲುಪಲಾರೆ. ನನ್ನ ಮನಸ್ಸಿಗೆ ನಾನು ಸಮಾಧಾನವನ್ನು ಹೇಳಿಕೊಳ್ಳುತ್ತೇನೆ.